ಭಾರತಕ್ಕೆ ನುಸುಳೋದಕ್ಕೆ ಯತ್ನಿಸಿದ ಪಾಕ್ ಜೆಟ್ಗಳನ್ನ ಹೊಡೆದುರುಳಿಸಲಾಗಿದೆ. ಭಾರತೀಯ ಸೇನೆ ಈ ರೀತಿಯಾಗಿ ಪಾಕ್ ಜೆಟ್ಗಳನ್ನ ಟಾರ್ಗೆಟ್ ಮಾಡಿರೋದು. ಜಮ್ಮು ಕಾಶ್ಮೀರದಲ್ಲಿ 3, ಪಂಜಾಬ್ನಲ್ಲಿ 1 ಜೆಟ್ ಪತನ ಆಗಿದೆ. ಪುಲ್ವಾಮಾ, ಅಖ್ನೂರ್, ರಾಂಬನ್, ಬಟಿಂಡಾದಲ್ಲಿ ನಡೆದಿರುವಂತ ಉಗ್ರರ ವಿರುದ್ಧ ಅಥವಾ ಜೆಟ್ಗಳ ವಿರುದ್ಧ ನಡೆದಿರುವಂತ ದಾಳಿ ಇದು. ಭಾರತಕ್ಕೆ ನುಸುಳೋದಕ್ಕೆ ಪಾಕ್ ಜೆಟ್ಗಳು ಪ್ರಯತ್ನ ಪಟ್ಟಿದೆ. ಆಗ ಭಾರತೀಯ ಸೇನೆ ಈ ಪಾಕ್ ಜೆಟ್ಗಳನ್ನ ಹೊಡೆದುರುಳಿಸಿರೋದು. ಇಷ್ಟಾದ್ರೂ ನೋಡಿ ಪಾಠ ಕಲ್ತಿಲ್ಲ ಪಾಕಿಸ್ತಾನ. ಮತ್ತೆ ಪದೇ ಪದೇ ಈ ರೀತಿಯಾಗಿ ನರಿಬುದ್ಧಿ ತೋರಿಸ್ತಾನೆ ಇದೆ. ಅಟ್ಯಾಕ್ ಆಯ್ತು. ಈಗ ಅವರ ಕಡೆಯವರು ಅವರೇ ಪೋಷಿಸ್ತಾ ಇದ್ದಂತ ಉಗ್ರರು ಹತರಾಗಿದ್ದಾರೆ. 9 ಉಗ್ರರ ಅಡಗುತಾಣಗಳ ಮೇಲೆ ನಡೆದಿರುವಂತ ಅಟ್ಯಾಕ್ ಇದು. ಹಂಗಿದ್ರೂ ಕೂಡ ಪಾಕಿಸ್ತಾನ ಇಂತಹ ಕೆಲಸಗಳನ್ನ ಮಾಡೋದು ಮಾತ್ರ ಬಿಡೋದಿಲ್ಲ. ನೋಡಿ, ಆ ರೀತಿಯಾಗಿ ಪಾಕಿಸ್ತಾನದ ಜೆಟ್ಗಳು ಭಾರತಕ್ಕೆ ನುಸುಳೋದಕ್ಕೆ ಪ್ರಯತ್ನ ಪಟ್ಟಾದಾಗ ಭಾರತೀಯ ಯೋಧರು ಸುಮ್ಮನೆ ಇರ್ತಾರಾ? ಹೊಡೆದುರುಳಿಸಿದ್ದಾರೆ ಆ ಜೆಟ್ಗಳನ್ನ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಪಾಕ್ ಮೇಲೆ ಏರ್ ಸ್ಟ್ರೈಕ್ ಆಗಿರೋದು. ಜಮ್ಮು ಕಾಶ್ಮೀರದಲ್ಲಿ 3, ಪಂಜಾಬ್ನಲ್ಲಿ 1 ಜೆಟ್ ಈ ರೀತಿಯಾಗಿ ಭಾರತವನ್ನ ನುಸುಳೋದಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಆಗಿರೋದು. ಅಂದ್ರೆ ಇಲ್ಲಿ ಪಂಜಾಬ್ ಅಂತ ಬಂದಾಗ ಇದು ಭಾರತದ ಒಳಗಿರುವಂತ ಪಂಜಾಬ್ ರಾಜ್ಯ ಅಲ್ಲ, ಬದಲಿಗೆ ಅಲ್ಲಿನ ಪಾಕ್ನ ಲಾಹೋರ್ ಪ್ರದೇಶ. ಅಲ್ಲಿಂದ ಈ ರೀತಿಯಾಗಿ ಅಟ್ಯಾಕ್ ಮಾಡೋದಕ್ಕೆ ಅಂತ ಭಾರತಕ್ಕೆ ನುಸುಳೋದಕ್ಕೆ ಅಂತ ಬಂದಂತ ಪಾಕ್ ಜೆಟ್ಗಳನ್ನ ಇಲ್ಲಿ ಉಡಿಸ್ ಮಾಡಲಾಗಿದೆ. ಭಾರತೀಯ ಸೇನೆ ಈಗ ಸಾಕಷ್ಟು ಅಲರ್ಟ್ ಆಗಿದೆ. ಈಗಾಗಲೇ ಉಗ್ರರ ಅಡಗುತಾಣಗಳ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರಿಂದ ಅವ್ರು ಮತ್ಯಾವಾಗ ಬೇಕಾದ್ರೂ ಕೂಡ ಟ್ರಿಗರ್ ಆಗಿ ವಾಪಸ್ ಅಟ್ಯಾಕ್ ಮಾಡಬಹುದು ಅನ್ನುವಂತ ಸಾಧ್ಯತೆಗಳ ಬಗ್ಗೆ ಗೊತ್ತಿದ್ದೇ ಇದೆ. ಹಾಗಾಗಿ ಮತ್ತಷ್ಟು ಅಲರ್ಟ್ ಆಗಿರೋದು ಭಾರತೀಯ ಸೇನೆ. ಇನ್ನು ಈ 23 ನಿಮಿಷಗಳ ಆಪರೇಷನ್ ಸಿಂಧೂರ ಹೇಗಿತ್ತು? ಆಪರೇಷನ್ ಸಿಂಧೂರ ಅಂತ ಬಂದ್ರೆ ಈಗ ಅನೇಕರು, ಅದರಲ್ಲೂ ಕೂಡ ಪಾಕಿಸ್ತಾನದವರು ಗೂಗಲ್ ಅಲ್ಲಿ ಚೆಕ್ ಮಾಡ್ತಿದ್ದಾರಂತೆ, ಏನಿದು ಸಿಂಧೂರ ಅಂತೇಳಿ. ಈ 23 ನಿಮಿಷಗಳ ಕಾಲ ಉಗ್ರರ ಅಡಗುತಾಣಗಳ ಮೇಲೆ ನಡೆದಿರಂತ ಈ ಒಂದು ಅಟ್ಯಾಕ್ ಏನಿದೆ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ 1 ಗಂಟೆ 28 ನಿಮಿಷದಿಂದ 1 ಗಂಟೆ 51 ನಿಮಿಷಗಳ ಕಾಲ ನಡೆದಂತ ಮಿಡ್ ನೈಟ್ ಅಲ್ಲಿ ನಡೆದಂತ ದಾಳಿ ಇದು. ಭಾರತದಿಂದ ಪಾಕಿಸ್ತಾನದ ಮೇಲೆ ಅಡಗುತಾಣಗಳ ಮೇಲೆ, ಉಗ್ರರ ಅಡಗುತಾಣಗಳ ಮೇಲೆ ದಾಳಿ ನಡೀತು. 2 ಗಂಟೆ 5 ನಿಮಿಷ 9 ಕಡೆ ದಾಳಿ ಮಾಡಿರುವಂತ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಗ್ತಾ ಇದೆ. 9 ಕಡೆ ಅಡಗುತಾಣಗಳೇನಿದ್ವು ಉಗ್ರರ ತಾಣಗಳು, ಅಲ್ಲಿ ದಾಳಿ ನಡೆದಿತ್ತು. 2 ಗಂಟೆ 17 ನಿಮಿಷ ಆಗಿತ್ತು. ಅಂದ್ರೆ ಇದು ಬೆಳಗಿನ ಜಾವ ಅಂತಾನೆ ಕನ್ಸಿಡರ್ ಮಾಡಬಹುದು, ಮಿಡ್ ನೈಟ್ ಅಂತ ಕೂಡ ಹೇಳ್ಬಹುದು. ಭಾರತಕ್ಕೆ ಪಾಕಿಸ್ತಾನ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿತ್ತು. 2 ಗಂಟೆ 21 ನಿಮಿಷ ಆಗಿತ್ತು. ಆ ಸಂದರ್ಭದಲ್ಲಿ ದಾಳಿ ನಡೆದಿತ್ತು ಜಮ್ಮು ಕಾಶ್ಮೀರದಲ್ಲಿ. ಈ ದಾಳಿ ಬಗ್ಗೆ ಅಮೆರಿಕದ ಒಂದಷ್ಟು, ಅಂದ್ರೆ ನೋಡಿ 2 ಗಂಟೆ 21 ನಿಮಿಷ ಆಗಿತ್ತು AM. ಆ ಸಂದರ್ಭದಲ್ಲಿ ದಾಳಿ ನಡೆದಿದ್ದು. ಭಾರತ POKಯಲ್ಲಿ 3 ಕಡೆ ದಾಳಿ ಮಾಡಿದಂತ ಬಗ್ಗೆ ದೃಢಪಡಿಸಿದೆ. ಎಲ್ಲೆಲ್ಲಿ ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ಭಾರತ ಸೇನೆ. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ಭಾರತ್ ಮಾತಾ ಕಿ ಜೈ ಅಂತೇಳಿ ಟ್ವೀಟ್ ಮಾಡಲಾಯಿತು. ಅದು 2:46 ಆಗಿತ್ತು ಸಮಯ. ಆ ಸಂದರ್ಭದಲ್ಲಿ ಅವರು ಟ್ವೀಟ್ ಅನ್ನ ಮಾಡಿದ್ರು. 2 ಗಂಟೆ 50 ನಿಮಿಷ ಆಗಿತ್ತು. ಆಗ ರಷ್ಯಾ ಇಂಗ್ಲೆಂಡ್ಗೆ ಭಾರತದಿಂದ ದಾಳಿಯ ಬಗ್ಗೆ ಮಾಹಿತಿ ರವಾನೆ ಆಯಿತು. ಇನ್ನು 2 ಗಂಟೆ 51 ನಿಮಿಷದ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿಯಿಂದ ಸ್ಪಷ್ಟನೆ ಸಿಕ್ತು. ಹೌದು, ದಾಳಿ ಆಗಿದೆ, ಇಷ್ಟು ಉಗ್ರರ ಅಡಗುತಾಣಗಳ ಮೇಲೆ ಅಟ್ಯಾಕ್ ಆಗಿದ್ದು, ಇಷ್ಟು ಉಗ್ರರು ಸತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆ ಸಿಕ್ತು. 3 ಗಂಟೆ ಆಗಿತ್ತು ಬೆಳಗಿನ ಜಾವ. ಆಗ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಗುಂಡಿನ ಚಕಮಕಿ ಆಯಿತು. ಇನ್ನು 3 ಗಂಟೆ 5 ನಿಮಿಷದಷ್ಟೊತ್ತಿಗೆ ಪಾಕಿಸ್ತಾನ ನಡೆಸಿದಂತ ಗುಂಡಿನ ದಾಳಿಯಲ್ಲಿ ಭಾರತದ 3 ನಾಗರಿಕರು ಸಾವನ್ನಪ್ಪಿದ್ರು ಅನ್ನೋದು ಕೂಡ ಗೊತ್ತಾಯ್ತು. ಇದೆಲ್ಲದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಕ್ತು. ಅಂದ್ರೆ ಎಷ್ಟು ಅಡಗುತಾಣಗಳ ಮೇಲೆ ಟಾರ್ಗೆಟ್ ಮಾಡಲಾಯಿತು, ಎಷ್ಟು ನಿಮಿಷ ದಾಳಿ ನಡೀತು, ಅದ್ರ ಬಗ್ಗೆ ನೀವು ಮಾಹಿತಿಯನ್ನ ಗಮನಿಸ್ತಾ ಇದ್ದೀರಾ. ಮಧ್ಯರಾತ್ರಿ 1 ಗಂಟೆಯಿಂದ ಶುರುವಾದಂತ ದಾಳಿ ಇದು. ಆ ಸಂದರ್ಭದಲ್ಲಿ ಶುರುವಾದಂತ ದಾಳಿ 25 ನಿಮಿಷಗಳ ಕಾಲ ನಡೀತು. ಈ ಒಂದು LOCಯಲ್ಲಿ ನಡೆದಂತ ದಾಳಿ ಇದು. ಈ ಉಗ್ರರ 9 ಅಡಗುತಾಣಗಳ ಬಗ್ಗೆ ಏನಿದೆ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೊಟ್ಟಿತ್ತು. ಇಂತಲ್ಲಿ ಉಗ್ರರಿದ್ದಾರೆ, ಉಗ್ರರ ಚಟುವಟಿಕೆಗಳಲ್ಲಿ ಹೆಚ್ಚಾಗ್ತಿವೆ, ದಾಳಿ ನಡೆಸಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಅದಕ್ಕೂ ಮುಂಚೆನೆ ಭಾರತೀಯ ಸೇನೆ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತು.
ಬಟ್ 3 ಗಂಟೆ 5 ನಿಮಿಷ ಅಷ್ಟೊತ್ತಿಗೆ ಪಾಕಿಸ್ತಾನ ನಡೆಸಿದಂತ ಈ ಗುಂಡಿನ ದಾಳಿಯಲ್ಲಿ ಭಾರತದ 3 ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನೋದು ಒಂದು ದುರಾದೃಷ್ಟಕರ ಸಂಗತಿ. ಬಟ್ ನೋಡಿ, ಎಷ್ಟೇ ನಾಗರಿಕರನ್ನ ಕಾಪಾಡಬೇಕು ಅಂತ ಹೋದ್ರೂ ಕೂಡ ಒಂದು ಬಹಳ ದೊಡ್ಡ ಮಟ್ಟದ ದಾಳಿ ನಡೆಯುತ್ತೆ ಅಂದ್ರೆ ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ನಾಗರಿಕರನ್ನ ಉಗ್ರರನ್ನ ಸಪರೇಟ್ ಮಾಡಿ ದಾಳಿಯನ್ನ ಮಾಡಬೇಕು, ಕಾಪಾಡಬೇಕು ನಾಗರಿಕರನ್ನ ಅಂತ ಹೋದಂತ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ. ಅದೊಂದು ದುರಾದೃಷ್ಟಕರ ಸಂಗತಿ. ಇನ್ನು ಬಹಾಲ್ಪುರ್ ಅನ್ನುವಂತ ಪ್ರದೇಶ ಅಂದ್ರೆ ಎಲ್ಲೆಲ್ಲಿ ನೀವು ದಾಳಿ ಆಯ್ತು ಅನ್ನೋದನ್ನ ಗಮನಿಸಿದ್ದೀರಾ. ಒಟ್ಟು 9 ಅಡಗು ತಾಣಗಳು, ಅದರಲ್ಲಿ ಬಹವಾಲ್ಪುರ್ ಅನ್ನೋದು ಕೂಡ ಒಂದು ಪ್ರದೇಶ. ಅದರಲ್ಲಿ ಜೈಷ್ ಎ ಮೊಹಮ್ಮದ್ ಪ್ರಧಾನ ಕಚೇರಿ ಇದೆ. ಅದನ್ನ ಟಾರ್ಗೆಟ್ ಮಾಡಿ ಭಾರತೀಯ ಸೇನೆ ಈ ರೀತಿಯಾಗಿ ಅಟ್ಯಾಕ್ ಮಾಡಿತ್ತು. ಪಾಕಿಸ್ತಾನದ ದಕ್ಷಿಣ ಪಂಜಾಬ್ನಲ್ಲಿ ಇರುವಂತ ಬಹವಾಲ್ಪುರ್ ಪ್ರದೇಶ ಇದು. ಒಟ್ಟು 9 ಪ್ರದೇಶಗಳೇನಿದ್ದಾವೆ ಅದರಲ್ಲಿ ಒಂದೊಂದೇ ಪ್ರದೇಶದ ಮಾಹಿತಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ಬಹವಾಲ್ಪುರ್ ಏನಾಗಿತ್ತು ಅಂತ. ಮಸೂದ್ ಅಜರ್ನ ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಚೇರಿ ಇದು. 2001ರಲ್ಲಿ ಸಂಸತ್ತಿನ ಮೇಲೆ ಏನ್ ದಾಳಿ ಆಯಿತು, 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಏನಾಗಿತ್ತು, ಈ ಬಾಂಬ್ಗೆ ಸ್ಕೆಚ್ ಹಾಕಿದ್ದು ಕೂಡ ಇಲ್ಲೇ. ಇನ್ನು ಮುರಿಡ್ಕೆ ಪ್ರದೇಶ, ಇದು 2ನೇ ತಾಣ, ಉಗ್ರರ ಅಡಗು ತಾಣ. ಲಷ್ಕರ್ ಎ ತೈಬಾ ನೆಲೆ ಮತ್ತು ತರಬೇತಿಯ ಮೈದಾನ ಇದು. ಈಗಾಗಲೇ ಹೇಳಿದಾಗೆ ಈ ಪ್ರದೇಶದಲ್ಲಿನೇ ಉಗ್ರರಿಗೆ ಒಂದು ಟ್ರೈನ್ ಅಪ್ ಮಾಡ್ತಾ ಇದ್ರು. ಊರಿ ಅನ್ನುವಂಥ ಪ್ರದೇಶದಿಂದ ಅವ್ನು ಕಳುಹಿಸಿ ಕೊಡ್ಲಾಗ್ತಾ ಇತ್ತು. ಲಾಹೋರ್ನಿಂದ ಉತ್ತರಕ್ಕೆ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ ಈ ಮುರಿಡ್ಕೆ. ಲಷ್ಕರ್ ಎ ತೊಯ್ಬಾ ಪ್ರಧಾನ ಕಚೇರಿ ಇಲ್ಲಿದೆ. ಇನ್ನು ಜಮಾತ್ ಉದ್ ದವಾದ ಸ್ಥಾಪಿತ ಕೇಂದ್ರ ಇದು ಈ ಪ್ರದೇಶ. 200 ಎಕರೆಗೂ ಕೂಡ ಹೆಚ್ಚು ವಿಸ್ತೀರ್ಣದಲ್ಲಿರುವಂತಹ ಉಗ್ರರ ನೆಲೆಗಳು, ಅವುಗಳನ್ನ ಪತ್ತೆ ಹಚ್ಚನೆ ಈ ರೀತಿ ಅಟ್ಯಾಕ್ ಮಾಡಿದ್ದು. ಭಯೋತ್ಪಾದಕ ಸೌಲಭ್ಯವೂ ತರಬೇತಿಯೂ ನಡೆಯುವಂತ ಪ್ರದೇಶಗಳಿವು. ಬೋಧನಾ ಕೇಂದ್ರಗಳು, ಲಾಜಿಸ್ಟಿಕಲ್ ಬಾಂಬ್ ಬೆಂಬಲ ಇರುವಂತಹ ಮೂಲ ಸೌಕರ್ಯ ಇರುವಂತಹ ಪ್ರದೇಶಗಳಿವು. 2008ರ ಮುಂಬೈ ದಾಳಿ ಸೇರಿದಂತೆ ಇತರೆ ದಾಳಿಗಳಿಗೂ ಕೂಡ ಇಲ್ಲೇ ಸ್ಕೆಚ್ ಹಾಕಿದ್ರು. ಎಲ್ಲಿ ಹೋಗಿ ದಾಳಿ ಮಾಡಬೇಕು, ಹೇಗೆ ದಾಳಿ ಮಾಡಬೇಕು ಅನ್ನೋದರ ಬಗ್ಗೆ. 26/11 ದಾಳಿಕೋರರಿಗೂ ಕೂಡ ಇಲ್ಲಿಯೇ ತರಬೇತಿಯನ್ನ ಕೊಡಲಾಗಿತ್ತು. ಅಂದ್ರೆ ತಾಜ್ ಹೋಟೆಲ್ ಮೇಲೆ ನಡೆದಂತ ದಾಳಿ ಏನಿದೆ ಅದು ಕೂಡ ಇಲ್ಲಿನೇ ಸ್ಕೆಚ್ ಹಾಕಿದ್ರು ಅಂತ. ನೆಕ್ಸ್ಟ್ 3ನೇ ಪ್ರದೇಶ ಕೋಟ್ಲಿ. ಇದು ಬಾಂಬರ್ ತರಬೇತಿ ಮತ್ತು ಭಯೋತ್ಪಾದನಾ ಉಡಾವಣಾ ನೆಲೆ. ಇಲ್ಲಿನೇ ಬಾಂಬರ್ ತರಬೇತಿಯನ್ನ ಕೊಡ್ಲಾಗ್ತಾ ಇತ್ತು. ಇಲ್ಲಿನೇ ಉಗ್ರರನ್ನ ತರಬೇತಿ ಮಾಡ್ಲಾಗ್ತಾ ಇತ್ತು. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತ ಪ್ರದೇಶ ಈ ಕೋಟ್ಲಿ. ಆತ್ಮಾಹುತಿ ಬಾಂಬರ್ಗಳು, ದಂಗೆಕೋರರಿಗೆ ಪ್ರಮುಖ ತರಬೇತಿ ತಾಣ ಇದು ಈ ಕೋಟ್ಲಿ ಎನ್ನುವಂತ ಪ್ರದೇಶ. 50ಕ್ಕೂ ಹೆಚ್ಚು ತರಬೇತಿದಾರರಿಗೆ ಆತಿಥ್ಯ ವಹಿಸುವಂತ ಸಾಮರ್ಥ್ಯವನ್ನ ಈ ಒಂದು ಪ್ರದೇಶ ಹೊಂದಿತ್ತು. 4ನೇ ಪ್ರದೇಶ ನೋಡೋದಾದ್ರೆ ಗುಲ್ಪುರ್ ಅನ್ನುವಂಥದ್ದು, ಇದು ರಜೌರಿ ಮತ್ತು ಪೂಂಚ್ನಲ್ಲಿ ದಾಳಿಗಳಿಗೆ ಉಡಾವಣಾ ನೆಲೆ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಅಲ್ಲೇ ನೆಲೆ ಕಂಡುಕೊಳ್ತಾ ಇದ್ರು ಅವರು. ಉಗ್ರರ ಫಾರ್ವರ್ಡ್ ಲಾಂಚ್ ಪ್ಯಾಡ್ ಹಾಗೂ ಕಾಶ್ಮೀರದ ರಜೌರಿ, ಪೂಂಚ್ನಲ್ಲಿ ದಾಳಿಗೆ ಇದೇ ಒಂದು ಲಾಂಚಿಂಗ್ ಪ್ಯಾಡ್ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು. 2023, 2024ರಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತ ದಾಳಿ ಇರಬಹುದು, ಸವಾಯಿ ಮತ್ತೆ ಉತ್ತರ ಕಾಶ್ಮೀರದಲ್ಲಿ ನಡೆದಂತ ಹಲವು ದಾಳಿಗಳಿಗೆ ಇಲ್ಲಿಂದಾನೇ ಸ್ಕೆಚ್ ಆಗ್ತಾ ಇದ್ರು. ಎಲ್ಲೆಲ್ಲಿ ಯಾವ್ಯಾವ ದಾಳಿ ಆಯ್ತು, ಯಾವ್ಯಾವ ಜಾಗದಲ್ಲಿ ಸ್ಕೆಚ್ ಆಗ್ತಾ ಇದ್ರು ಅದೆಲ್ಲದ್ರ ಬಗ್ಗೆ ಮಾಹಿತಿ ಪಡ್ಕೊಂಡೇನೆ ಈ ಆಪರೇಷನ್ ಸಿಂಧೂರವನ್ನ ಸಕ್ಸಸ್ ಮಾಡಲಾಗಿದೆ. ಇನ್ನು ಸೋನ್ಮಾರ್ಗ್ ಹಾಗೂ ಗುಲ್ಮಾರ್ಗ್, ಪಹಲ್ಗಾಮ್ಗೆ ಇಲ್ಲಿಂದಾನೇ ಸಂಚು ಹಾಕಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಸರ್ಜಲ್ ಮತ್ತು ಬರ್ನಾಲಾ ಎಲ್ಒಸಿಗೆ ಸಮೀಪದಲ್ಲಿರುವಂತ ಉಗ್ರರ ನೆಲೆ ಇದು. ಅಂದ್ರೆ ಮುಂದಿನ ಪ್ರದೇಶವನ್ನ ನೀವು ಗಮನಿಸ್ತಾ ಇದ್ದೀರಾ. ಭಾರತಕ್ಕೆ ಒಳ ನುಸುಳುವಿಕೆಗೆ ಅಂತ ಪ್ರವೇಶ ದ್ವಾರಗಳಿಂದ ಇವನ್ನ ಪರಿಗಣನೆ ಮಾಡಲಾಗುತ್ತೆ. ಇನ್ನು ಮೆಹಮೂನಾ ಸಿಯಾಲ್ಕೋಟ್ ಬಳಿ ಇರುವಂತ ಪ್ರದೇಶ ಇದು, ಉಗ್ರರ ಶಿಬಿರ ಇದು. ಕಾಶ್ಮೀರದಲ್ಲಿ ಸಕ್ರಿಯವಾಗಿರುವಂತಹ ಹಿಜ್ಬುಲ್ ಮುಜಾಹಿದ್ದೀನ್ ನೆಲೆ ಕೂಡ ಇದಾಗಿತ್ತು. ಮೆಹಮೂನಾದಿಂದ ಉಗ್ರರಿಗೆ ಅಗತ್ಯವಾದಂತ ಮಾಹಿತಿಯನ್ನ ರವಾನೆ ಮಾಡಲಾಗ್ತಾ ಇತ್ತು, ನಿರ್ದೇಶನ ಕೊಡ್ಲಾಗ್ತಾ ಇತ್ತು. ಯಾವ ರೀತಿಯಾಗಿ ನೀವು ಅಟ್ಯಾಕ್ ಮಾಡಬೇಕು, ಸ್ಕೆಚ್ ಹಾಕೊಳ್ಬೇಕು, ಆ ಸ್ಕೆಚ್ ಅನ್ನ ಅಂದ್ರೆ ಅವರ ಒಂದು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಂತ ಒಂದಷ್ಟು ನಿರ್ದೇಶನಗಳನ್ನ ಈ ಒಂದು ಪ್ರದೇಶದಿಂದಾನೇ ಕೊಡ್ಲಾಗ್ತಾ ಇತ್ತು. ಒಟ್ಟು 9 ಪ್ರದೇಶಗಳ ಮಾಹಿತಿಯನ್ನು ಕೂಡ ನೀವು ಗಮನಿಸಿದ್ದೀರಾ. ಅಂದ್ರೆ ಯಾರ್ಯಾರ ಪ್ರಧಾನ ಕಚೇರಿ ಆಗಿತ್ತು,
ಯಾವ್ಯಾವ ಉಗ್ರರ ಪ್ರಧಾನ ಕಚೇರಿ ಆಗಿತ್ತು, ಮತ್ತೆ ಆ ಅಡಗುತಾಣಗಳಿಂದ ಆ ಒಂದು ಪ್ರದೇಶದಿಂದ ಯಾವ ರೀತಿ ಟ್ರೈನ್ ಅಪ್ ಮಾಡ್ತಾ ಇದ್ರು, ಯಾವ್ಯಾವ ರೀತಿ ತರಬೇತಿಗಳನ್ನ ಕೊಡ್ತಾ ಇದ್ರು, ಹೇಗೆ ಅವರನ್ನ ಭಾರತಕ್ಕೆ ನುಗ್ಗಿಸಲಾಗ್ತಾ ಇತ್ತು ಅಥವಾ ಕಳುಹಿಸಿ ಕೊಡ್ಲಾಗ್ತಾ ಇತ್ತು ಅಟ್ಯಾಕ್ ಮಾಡೋದಕ್ಕೆ ಅಂತ. ಹೀಗಾಗಿನೇ ಈ 9 ಪ್ರದೇಶಗಳ ಬಗ್ಗೆ ಕೂಡ ಗುಪ್ತಚರ ಸಂಸ್ಥೆ ಮಾಹಿತಿ ಕೊಡ್ತಾ ಇದ್ದಂತೆ ಈ ರೀತಿಯಾಗಿ ಅಟ್ಯಾಕ್ ಮಾಡಬೇಕು, ಆಪರೇಷನ್ ಸಿಂಧೂರವನ್ನ ಮಾಡಬೇಕು ಅಂತ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಲಾಯಿತು.